ನಮಸ್ಕಾರ ಎಲ್ರಿಗೂ ತಮ್ಗೆಲ್ರಿಗೂ ಸ್ಪರ್ಧಾ ಕಾಲಾಗ್ನಿಗೆ ಸ್ವಾಗತ ಸ್ನೇಹಿತರೆ. ನಾನು ಮಹಾಂತೇಶ್ ನಿಮಗೆ ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನೇಮಕಾತಿ ಆಗ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಹಾಗೆ PSI ಗೆ ಸಂಬಂಧಪಟ್ಟಂತೆ ಈ ನೇಮಕಾತಿಗಳಿಗೆ ಬೇಕಾಗುವಂತ ಏನ್ ಡಾಕ್ಯುಮೆಂಟ್ಸ್ ಗಳಿರ್ತವೆ, ಏನು ನೇಮಕಾತಿ ಆದ ನಂತರ ಅಪ್ಲಿಕೇಶನ್ ಸಲ್ಲಿಸಲು ಬೇಕಾಗಿರ್ತಕ್ಕಂಥ ಏನ್ ಡಾಕ್ಯುಮೆಂಟ್ಸ್ ಗಳಿದಾವೆ, ಸೊ ಅವುಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನ್ ಅಪ್ಲಿಕೇಶನ್ ಪ್ರಾರಂಭ ಆಗ್ತದೆ, ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ನೇಮಕಾತಿಗಳು ಆರಂಭವಾಗಿದೆ. ಸೊ ಆ ಒಂದು ನೇಮಕಾತಿಗಳು ಆರಂಭ ಆದಾಗ ಅಥವಾ ಅಪ್ಲಿಕೇಶನ್ಗಳು ಆರಂಭ ಆದಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಸೊ ಹೊಸ ಡಾಕ್ಯುಮೆಂಟ್ಸ್ ತಗ್ಸೋದಕ್ಕೆ ನಿಮ್ಗೆ ಟೈಮ್ ಇರಲ್ಲ. ಹಾಗೆ ಅವ್ರು ಏನ್ ನೇಮಕಾತಿ ದೃಷ್ಟಿಯಿಂದ ಏನ್ ಮಾಡಿದಾರೆ ಅಂತಂದ್ರೆ, ಸೊ ಏನ್ ನೇಮಕಾತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನೀವು ಏನು ಅಂತಂದ್ರೆ, ಸೊ ಬಿಫೋರ್ ಈ ಏನ್ ಡಾಕ್ಯುಮೆಂಟ್ಸ್ ಗಳಿದಾವೆ ಸೊ ಅವುಗಳನ್ನ ನೀವು ತೆಗೆಸಿಕೊಡ್ಬೇಕಾಗಿರ್ತದೆ. ಸೊ ಅದಕ್ಕಾಗಿ ದಯವಿಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಆರಂಭವಾಗ್ತಾ ಇದಾವೆ. ಸೊ ಅದಕ್ಕಿಂತ ಮುಂಚೆನೆ ಏನು ಅಪ್ಲಿಕೇಶನ್ ಕರೆಯೋದಕ್ಕಿಂತ ಮುಂಚೆನೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತೆಗೆಸಿಟ್ಕೊಳ್ಳಿ. ತದನಂತರದಲ್ಲಿ ನೇಮಕಾತಿ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಸೊ ಅವಾಗ ಈ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ತಾ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, PSI ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕು ಅವುಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ತಾವುಗಳು ನೋಡಿ ಅಂತ ಹೇಳ್ತಾ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀವಿ ಸ್ನೇಹಿತರೆ. ಮೊದಲಾಗಿ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಜಾತಿ ಮೀಸಲಾತಿ ಪ್ರಮಾಣ ಪತ್ರ, ಕಾಸ್ಟ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಹಾಗಾದ್ರೆ ಈ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನೇನಿದೆ ಅಂತಂದ್ರೆ, ಸೊ ಜಾತಿ ಮೀಸಲಾತಿ ಕೋರ ಬಯಸುವ ಅಭ್ಯರ್ಥಿಗಳು ಏನು ಆಸ್ಪಿರೆಂಟ್ಸ್ ಏನಿರ್ತೀರಿ, ಸೊ ಈ ಒಂದು ಅಭ್ಯರ್ಥಿಗಳು ಕೆಳಕಂಡ ನಮೂನೆಯ ಪ್ರಮಾಣ ಪತ್ರವನ್ನ ಪಡೆತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಏನು ಜಾತಿ ಮೀಸಲಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ನಮೂನೆಯ ಒಂದು ಪ್ರಮಾಣ ಪತ್ರಗಳನ್ನ ಪಡೆತಕ್ಕಂಥ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಪ್ರಮಾಣ ಪತ್ರಗಳಂತ ನೋಡ್ತಾ ಹೋಗೋದ್ರೆ ಸ್ನೇಹಿತರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಸೀಲ್ದಾರರಿಂದ ನಮೂನೆ ಡಿ ಪ್ರಮಾಣ ಪತ್ರವನ್ನ ಪಡೆತಕ್ಕಂಥ, ಅಂದ್ರೆ ನಮೂನೆ ಡಿ ಇರತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಏನಪ್ಪಾ ಅಂದ್ರೆ ತಹಸೀಲ್ದಾರರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC ಮತ್ತು ST ಕ್ಯಾಟಗರಿ ಅವರು ಪಡಿಬೇಕದು. ಹಾಗೇನೆ ಪ್ರವರ್ಗ 1 ಕ್ಯಾಟಗರಿ 1 ಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ತಹಸೀಲ್ದಾರರವರಿಂದ ನಮೂನೆ EM ಪ್ರಮಾಣ ಪತ್ರವನ್ನು ಪಡಿಬೇಕಂತದ್ದು ಈ ಒಂದು ಕಾಸ್ಟ್ ಗೆ ಸಂಬಂಧಪಟ್ಟಂತೆ. ಹಾಗೇನೆ ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಸೀಲ್ದಾರರಿಂದ ನಮೂನೆ F ಫಾರ್ಮ್ ಅನ್ನ ಪಡಿಬೇಕು. ಯಾವ್ದಕ್ಕೆ? ಈ ಒಂದು ಕಾಸ್ಟ್ ಗೆ ಸಂಬಂಧಪಟ್ಟಂತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ, ಸೂಚನೆ F ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸುವ ನಿಗದಿಪಡಿಸುವ ಕೊನೆಯ ದಿನಾಂಕ 5 ವರ್ಷಕ್ಕಿಂತ ಹಳೆಯದಾಗಿರಬಾರದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೇ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನೀವು ಯಾವುದೇ ಅಪ್ಲಿಕೇಶನ್ ಸಲ್ಲಿಸಕ್ಕೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ತರಿಸಿರ್ತೀರ, ಈ ಹಿಂದೆ ತರಿಸಿರ್ತಕ್ಕ ಕಾಸ್ಟ್ ಸರ್ಟಿಫಿಕೇಟ್ ಗಳಿದಾವೆ, ಸೊ ಅದು 5 ವರ್ಷಗಳಿಗಿಂತ ಹಳೆಯದಾಗಿರಬಹುದು. ಅದಕ್ಕಾಗಿ ನೀವೇನು ಹೊಸ ಅಪ್ಲಿಕೇಶನ್ ಅಥವಾ ಹೊಸ ನೇಮಕಾತಿಗಳು ಏನ್ ಕಾಲಾಗ್ತವೆ, ಅದಕ್ಕಾಗಿ ನೀವು ಏನ್ ಮಾಡಿ ಅಂತಂದ್ರೆ, ಸೊ 5 ವರ್ಷದಕ್ಕಿಂತ ಏನಾದ್ರು ಹಳೆಯ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಗಳನ್ನ ತರಿಸ್ಕೊಳ್ಳಿ. ಹಾಗೇನೆ SC ST ದವ್ರಿಗೆ ಏನಿದೆ ಅಂತಂದ್ರೆ, ಸೊ ಲೈಫ್ ಟೈಮ್ ಕಾಸ್ಟ್ ಸರ್ಟಿಫಿಕೇಟ್ ಇದೆ. ಅಕಸ್ಮಾತ್ ಅವ್ರು ಏನಾದ್ರು ತುಂಬಾ ವರ್ಷಗಳಿಂದ ಹಳೆಯದಾಗಿರ್ತದೆ, ಇಟ್ಟು ಫೈಲ್ ಅಲ್ಲಿ ಇಟ್ಟು ಏನಾಗ್ತದೆ ಸ್ವಲ್ಪ ಸ್ಕ್ರಾಚಸ್ ಆಗಿರ್ಬೋದು, ಇದನ್ನಾಗಿರ್ಬೋದು, ಸೊ ಅದನ್ನೇನ್ ಮಾಡಿ ಅಂತಂದ್ರೆ, ಸೊ ಹೊಸದಾಗಿ ತೆಗೆಸುವಂತ ಪ್ರಯತ್ನವನ್ನು ಕೂಡ ತಾವುಗಳು ಮಾಡಬಹುದು ಅಂತ ಹೇಳ್ತಾ ಸ್ನೇಹಿತರೆ. ಜಾತಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಏನ್ ಕಾಸ್ಟ್ ಸರ್ಟಿಫಿಕೇಟ್ ಇರ್ತದೆ, ಸೊ ಇದನ್ನ ತಮ್ಮ ಸಂಬಂಧಪಟ್ಟಂತ ಏನ್ ತಹಸೀಲ್ದಾರ್ ಆಫೀಸ್ ಇದೆ, ಸೊ ಅಲ್ಲಿ ನೀವು ಏನಂತಂದ್ರೆ ಈ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ತೆಗೆಸ್ಕೋಬೇಕು. ಇದು 5 ವರ್ಷಕ್ಕಿಂತ ಮೀರಿ ಇರಬಾರ್ದು ಅಂತಂದ್ರೆ 5 ವರ್ಷಗಳ ಒಳಗಡೆ ಇರತಕ್ಕಂಥ ಕಾಸ್ಟಿಂಗ್ ಸರ್ಟಿಫಿಕೇಟ್ ನ ತಾವುಗಳು ತೆಗೆಸ್ಕೊಳ್ಳಿ ಅಂತ ಹೇಳ್ತಾ. ನೆಕ್ಸ್ಟ್ ಇರ್ತಕ್ಕಂಥದ್ದು ಗ್ರಾಮೀಣ ಮೀಸಲಾತಿ ಕೋರುವಂತ, ಅಂದ್ರೆ ರೂರಲ್ ಏನು ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥದ್ದು, ರೂರಲ್ ಗ್ರಾಮೀಣ ಮೀಸಲಾತಿ ಏನು ಕೋರ್ತಿರ್ತಾರಲ್ಲ ಅಂತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ಬರ್ತದೆ. ಹಾಗಾದ್ರೆ ಈ ಒಂದು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನ ಸೊ 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಏನು ಗ್ರಾಮೀಣ ಮಾಧ್ಯಮದಲ್ಲಿ ಓದಿರ್ತೀರಿ, ವಾಸ್ಯಾಂಗವನ್ನ ಮಾಡಿರ್ತೀರಿ ಅಂತ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಗ್ರಾಮೀಣ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಒಂದು ಗ್ರಾಮೀಣ ಡಾಕ್ಯುಮೆಂಟ್ ಅನ್ನ ಕೊಡ್ತಕ್ಕಂಥದ್ದು. ಸೊ ಈ ಒಂದು ಗ್ರಾಮೀಣ ಡಾಕ್ಯುಮೆಂಟ್ ಅನ್ನ ಸೊ 1 ರಿಂದ 10ನೇ ತರಗತಿ ಏನು ಅಭ್ಯಾಸವನ್ನು ಮಾಡಿರ್ತೀರಿ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿಯನ್ನ ಪಡೆದು ತದನಂತರದಲ್ಲಿ ಅಂತಿಮವಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಸಹಿಯನ್ನ ಮಾಡಿಸ್ತಕ್ಕಂಥದ್ದು ಏನು ಈ ಒಂದು ಗ್ರಾಮೀಣ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನ್ ಡಾಕ್ಯುಮೆಂಟ್ ಬರ್ತದ ಅದಕ್ಕೆ ಸಂಬಂಧಪಟ್ಟಂತೆ ಸಹಿಯನ್ನ ಮಾಡಿಸ್ಬೇಕು ಸ್ನೇಹಿತರೆ. ಹಲವಾರು ಜನ ಕೇಳ್ತಿರ್ತಾರೆ, ಸರ್ ನಂದು 1ನೇ ತರಗತಿ ಆಗಿದೆ, 2ನೇ ತರಗತಿ ಅಪ್ ಟು 5ನೇ ತರಗತಿವರೆಗೂ ಏನಾಗಿದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿದ್ದೀನಿ, ಆದ್ರೆ 6ನೇ ತರಗತಿಯನ್ನ ಮಾತ್ರ ನಾನು ನಗರ ಪ್ರದೇಶದಲ್ಲಿ ಕಲ್ತಿದ್ದೀನಿ, ಮತ್ತೆ ಉಳುಕಿದೆಲ್ಲವನ್ನು ಕೂಡ ನಾನು 10ನೇ ತರಗತಿವರೆಗೂ ಕೂಡ ಏನಪ್ಪಾ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿದ್ದೀನಿ ಸರ್, ನಾನು ಗ್ರಾಮೀಣ ಮಾಧ್ಯಮದಲ್ಲಿ ಹಾಕ್ಬೋದಾ ಅಂತ. ದಯವಿಟ್ಟು ಆಗೋದಲ್ಲ. ನೀವು ಈಗಾಗಲೇ ಹೇಳಿದಾಗೆ ಸೊ 1 ರಿಂದ 10ನೇ ತರಗತಿವರೆಗಿನ ಸಂಪೂರ್ಣ ವ್ಯಾಸಂಗ ಏನಿದೆ ಸೊ ಅದನ್ನ ಸಂಪೂರ್ಣವಾಗಿ ನೀವು ಗ್ರಾಮೀಣ ಮಾಧ್ಯಮದಲ್ಲಿ ಮಾತ್ರ ಕಲ್ತಿರ್ಬೇಕು. ಅಂತವ್ರು ಮಾತ್ರ ಈ ಒಂದು ಗ್ರಾಮೀಣ ಮೀಸಲಾತಿ ಕೋರಿ ಅರ್ಜಿನ ಸಲ್ಲಿಸುವುದು. ಅಕಸ್ಮಾತ್ ನೀವೇನು
2 ತಿಂಗಳಾಗಿರ್ಬೋದು ಅಥವಾ 3 ತಿಂಗಳಾಗಿರ್ಬೋದು, ಅದು ಒಂದೇ ತಿಂಗಳು ನೀವೇನಾದರೂ ನಗರ ಪ್ರದೇಶದಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ನೀವೇನಾದ್ರು ಅಡ್ಮಿಷನ್ ಮಾಡಿ ಶಾಲೆಯನ್ನು ಕಲ್ತಿದ್ರೆ ದಯವಿಟ್ಟು ಈ ಒಂದು ಗ್ರಾಮೀಣ ಮೀಸಲಾತಿ ಕೋರಿ ಅರ್ಜಿನ ಸಲ್ಲಿಸಬೇಡಿ. ಅಕಸ್ಮಾತ್ ಸಲ್ಲಿಸಿದ್ರು ಕೂಡ ಅದೇನಾಗುತ್ತೆ ಡಿಬಾರ್ ಆಗುತ್ತೆ. ಸೊ ದಯವಿಟ್ಟು ಏನಪ್ಪಾ ಅಂದ್ರೆ 1ರಿಂದ 10ನೇ ತರಗತಿವರೆಗಿನ ನಿಮ್ಮ ಏನು ವ್ಯಾಸಂಗನ ಮಾಡಿರ್ತೀರಿ, ಸ್ಟಡಿಯನ್ನು ಮಾಡಿರ್ತೀರಿ, ಅದು ಗ್ರಾಮೀಣ ಪ್ರದೇಶದಲ್ಲಿರಬೇಕು. ಸೊ ಅಂಥವ್ರು ಮಾತ್ರ ಏನ್ ಮಾಡಿ ಅಂತಂದ್ರೆ ಸೊ ಗ್ರಾಮೀಣ ಮೀಸಲಾತಿಯನ್ನ ಕೋರಿ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥ ಇದು ಕೂಡ 5 ವರ್ಷಕ್ಕಿಂತ ಹಳೇದಾಗಿರಬಾರದು ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ 5 ವರ್ಷಕ್ಕಿಂತ ಹಳೇದಿದ್ರೆ ಸೊ ಅದನ್ನ ಮತ್ತೆ ಹೊಸದನ್ನು ತೆಗೆಸ್ಕೊಂಡು ಏನ್ ಮಾಡಿ ಅಂತಂದ್ರೆ ಸರ್ಟಿಫಿಕೇಟ್ ತೆಗೆಸ್ಕೊಳ್ಳಿ ಅಂತೀನಿ. ಇನ್ನು ಕನ್ನಡ ಮಾಧ್ಯಮ ತಮ್ಗೆಲ್ಲರೂ ಗೊತ್ತಿದೆ. ಕನ್ನಡ ಮಾಧ್ಯಮ ಇದು ಕೂಡ ಕನ್ನಡ ಮೀಸಲಾತಿ ಕೋರುವ ಅಭ್ಯರ್ಥಿಗಳು 1ರಿಂದ 10ನೇ ತರಗತಿಯನ್ನ ಕನ್ನಡ ಮಾಧ್ಯಮದಲ್ಲೇ ವ್ಯಾಸಂಗ ಮಾಡಿರಬೇಕು. ಇನ್ನು 1ರಿಂದ 10ನೇ ತರಗತಿ ಏನು ಬರ್ತದೆ ಇದು ಕೂಡ ಕನ್ನಡ ಮಾಧ್ಯಮದಲ್ಲೇ ಕಲ್ತಿರಬೇಕು. ತಾವೆಲ್ಲರೂ ಕೇಳಬಹುದು, ಸರ್ 2 ತಿಂಗಳು ಮಾತ್ರ ನಾನು ಇಂಗ್ಲಿಷ್ ಮೀಡಿಯಂ ಹೋಗಿದೆ, ಇಲ್ಲ ನಡೆಯಲ್ಲ. ಆದ್ರೆ ಸರ್ ಸೆಕೆಂಡ್ PUC ಅಥವಾ ಫಸ್ಟ್ PUC ನಾನು ಸೈನ್ಸ್ ಮಾಡಿದ್ದೆ, 10th ವರೆಗೂ ಕೂಡ ನಂದು ಕನ್ನಡ ಮೀಡಿಯಂ ಇತ್ತಂದ್ರೆ ನಡೀತೈತೆ. ಆದ್ರೆ ಫಸ್ಟ್ PUC ಸೆಕೆಂಡ್ PUC ಇಲ್ಲಿ ಏನು ಕ್ವಾಲಿಫಿಕೇಶನ್ ಆಗಲ್ಲ. ಆದ್ರೆ ಏನ್ ಹೇಳಿದ್ದಾರೆ ಅಂತಂದ್ರೆ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗಿನ ಏನು ನೀವು ಸ್ಟಡಿಯನ್ನ ಮಾಡಿರ್ತೀರಿ ಅದು ಕನ್ನಡ ಮಾಧ್ಯಮದಲ್ಲಿ ಇರಬೇಕು. ಅಕಸ್ಮಾತ್ ನಾನು 2 ತಿಂಗಳು ಬೇರೆ ಇಂಗ್ಲಿಷ್ ಮೀಡಿಯಂ ಹೋದೆ ಅಥವಾ 1ನೇ ತರಗತಿಯನ್ನ ಕನ್ನಡ ಮಾಧ್ಯಮದಲ್ಲಿ ಕಲಿತು 2ನೇ ತರಗತಿನ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತು ಮತ್ತು ಉಳಿದ ಎಲ್ಲಾ ತರಗತಿಯನ್ನು ಕೂಡ ಕನ್ನಡ ಮಾಧ್ಯಮದಲ್ಲಿ ಕಡ್ತಿದ್ರು ಕೂಡ ಇದೇನು ಹೇಳಲ್ಲ ಅಂದ್ರೆ ಸೊ ಅಂತವರಿಗೆ ಅನ್ವಯಿಸಲ್ಲ. ಸಂಪೂರ್ಣವಾಗಿರ್ತಕ್ಕಂಥ 1ರಿಂದ 10ನೇ ತರಗತಿವರೆಗಿನ ಏನ್ ವ್ಯಾಸಂಗ ಇರ್ತದೆ ಅದನ್ನ ಸಂಪೂರ್ಣವಾಗಿ ತಾವುಗಳು ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ಬೇಕು. ಈ ಒಂದು ವ್ಯಾಸಂಗದ ಪ್ರಮಾಣ ಪತ್ರ ನಮ್ಗೆ ಆಯಾ ಶಾಲೆಗಳ ಮುಖ್ಯೋಪಾಧ್ಯಾಯರಿಂದ ಸಹಿಯನ್ನ ಪಡೆದುಕೊಂಡು ಅಂತಿಮವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಂದಿಗೆ ಇದರ ರುಜುವನ್ನ ಪಡಿಸ್ತಕ್ಕಂಥದ್ದು. ಇದು ಕೂಡ ಏನಪ್ಪಾ ಅಂದ್ರೆ ಶಾಲೆಯಲ್ಲೇ ಕೊಡ್ತಕ್ಕಂಥದ್ದು. ಗ್ರಾಮೀಣ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮವನ್ನು ಕೂಡ ಶಾಲೆಯಲ್ಲೇ ಕೊಡ್ತಕ್ಕಂಥದ್ದು. ಇದು ಕೂಡ 5 ವರ್ಷಕ್ಕಿಂತ ಹಳೆಯದೇ ಇರಬಹುದು. ಹಳೆಯದಿದ್ರೆ ಅದನ್ನ ಹೊಸದಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ನೋಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥದ್ದು ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದ ದೃಢೀಕರಣ ಪತ್ರ ಅಂತ ಇರ್ತದೆ. ಸೊ ಅಲ್ಲಿ ನಿಮ್ಮ ಹೆಸರು, ವಿಳಾಸ ಎಲ್ಲವನ್ನು ಕೂಡ ಇರ್ತದೆ. ದಾಖಲಾದ ಸಂಖ್ಯೆ, ಯಾವಾಗಿಂದ್ರ ಅಡ್ಮಿಷನ್ ಮಾಡ್ಕೊಂಡ್ರಿ, ಯಾವಾಗಿಂದ್ರ ಬಿಟ್ರಿ ಎಲ್ಲವೂ ಕೂಡ ಇರ್ತದೆ. ಹಾಗೆ ಇಲ್ಲಿ ಏನ್ ಸ್ಥಳ ದಿನಾಂಕ ಇರ್ತದಲ್ಲ ಸೊ ಅದನ್ನ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಅದನ್ನ ಮುಂದೆ ಹೇಳ್ತೀನಿ ಯಾಕಂತ. ಇಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಕೂಡ ಇರ್ತದೆ. ಹಾಗೆ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಅಂತ ಇರ್ತದೆ. ಸೊ ಅದನ್ನ ಏನ್ ಮಾಡಿ ಅಂತಂದ್ರೆ ಮಾಡಿಸ್ಕೊಂಡು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನ ತೆಗೆಸ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನ ಯೋಜನಾ ನಿರಸಿತರ ಸ್ನೇಹಿತರೆ PDPಯಲ್ಲಿ ಏನ್ ಬರ್ತಾರ ಅಭ್ಯರ್ಥಿಗಳು ಅಂತವ್ರಿಗೆ ಹೇಳೋದಾದ್ರೆ ಇದನ್ನ ಸಂಬಂಧಪಟ್ಟ ತಹಶೀಲ್ದಾರ್ ಅವರಿಂದ ಏನ್ ಮಾಡ್ತಂದ್ರೆ ಈ ಒಂದು ಯೋಜನಾ ನಿರಸಿತ ಸರ್ಟಿಫಿಕೇಟ್ ನ ತಾವುಗಳು ತಕ್ಕೋಬೇಕು ಅಂತ ಹೇಳ್ತೀನಿ. ಹಾಗೆ ನಮ್ಮ ಸೈನಿಕ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ಎಕ್ಸ್ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು ಅಂತ ಅಭ್ಯರ್ಥಿಗಳೇನು PC ಮತ್ತು PSI ಗೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟ ಅಪ್ಲಿಕೇಶನ್ ಅನ್ನು ಸಲ್ಲಿಸ್ತಿರ್ತೀರಿ. ಅಂತ ಸಮಯದಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒಂದು ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಬೇಕಾಗಿರ್ತದೆ. ಸೊ ಮೊದಲಾಗಿ ನೋಡ್ಬೇಕಾದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಮೀಸಲಾದ ಹುದ್ದೆಗಳನ್ನ ಕೋರೋ ಅಭ್ಯರ್ಥಿಗಳು ಸೇವೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಏನು ಸೈನಿಕ ಹುದ್ದೆಗಳಿಂದ ಬಿಡುಗಡೆ ಆಗಿರ್ತಕ್ಕಂಥ ಆ ಪ್ರಮಾಣ ಪತ್ರ ಆಗಿರ್ಬೋದು. ಹಾಗೆ ಬಗೆಗಿನ ಪ್ರಮಾಣ ಪತ್ರ, ನಿರಪೇಕ್ಷಣ ಪ್ರಮಾಣ ಪತ್ರ NOC ಅನ್ನು ಕೂಡ ಇವ್ರು ಏನಪ್ಪಾ ಅಂದ್ರೆ ಪಡೆದಿರ್ಬೇಕಾಗಿರ್ತದೆ. ಹಾಗೆ ಇಲ್ಲಿ KCSR ನಿಯಮದ ಪ್ರಕಾರ ಕೆಲವೊಂದಿಷ್ಟು ರೂಲ್ಸ್ ಗಳಿದಾವೆ. ಸೊ ಎಕ್ಸ್ ಆರ್ಮಿ ಏನ್ ಸಿಬ್ಬಂದಿಗಳು ಇರ್ತೀರಿ ಸೊ ಅವುಗಳು ಕೂಡ ಈ ಒಂದು ಮಾಹಿತಿಯನ್ನು ತಾವು ನೋಡ್ಕೋಬಹುದು ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ ತೃತೀಯ ಅಭ್ಯರ್ಥಿಗಳಿಗೆ, ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ ತಾವುಗಳು ಕೇಳ್ತಾ ಇರ್ತೀರಿ. ಸೊ ಈ ಒಂದು ಥರ್ಡ್ ಜೆಂಡರ್ ಸಂಬಂಧಪಟ್ಟ ಏನ್ ಡಾಕ್ಯುಮೆಂಟ್ ಬರ್ತದ ಸೊ ಇದನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡಿತರಬೇಕಾಗಿರ್ತದೆ. ಸೊ ಬೇರೆ ಯಾವುದೇ ಪತ್ರಗಳನ್ನ ಪರಿಗಣಿಸಲಾದ. ಸರ್ ನಾನು ಥರ್ಡ್ ಜೆಂಡರ್ಗೆ ಸಂಬಂಧಪಟ್ಟಂತೆ ಯಾವ್ದಪ್ಪ ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ನಾನು ಸರ್ಟಿಫಿಕೇಟ್ ಅನ್ನ ತಗೊಂಡೆ ಸರ್ ಅದು ಅಪ್ರೂವ್ ಆಗುತ್ತಾ? ಇಲ್ಲ. ಆ ಒಂದು ಗೌರ್ಮೆಂಟ್ ಸರ್ಟಿಫಿಕೇಟ್ ಥ್ರೂ ಇಟ್ಕೊಂಡು ಸೊ ಅದನ್ನ ಏನ್ ಮಾಡ್ಬೇಕಂತಂದ್ರೆ ಸೊ ನೀವು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಏನಾಗ್ತಂದ್ರೆ ಸೊ ಡಾಕ್ಯುಮೆಂಟ್ ಅಥವಾ ಪರ್ಮಿಷನ್ ಅನ್ನ ಪಡೆದಿರ್ತಕ್ಕಂಥ ಏನು ಡಾಕ್ಯುಮೆಂಟ್ ಬರ್ತದೆ ಸೊ ಅದನ್ನ ಥರ್ಡ್ ಜೆಂಡರ್ ಅಭ್ಯರ್ಥಿಗಳು ಪಡೆದಿರ್ಬೇಕಾಗಿರ್ತಕ್ಕಂಥದ್ದು. ಆಗಲೇ ಹೇಳಿದಾಗೆ ಬೇರೆ ಯಾವುದೇ ಪತ್ರಗಳು ನಿಮ್ಮ ಹತ್ರ ಇದ್ರೆ ಅದು ವ್ಯಾಲ್ಯೂ ಆಗಲ್ಲ. ಕೇವಲ ಮ್ಯಾಜಿಸ್ಟ್ರೇಟ್ ಇಂದ ಅಂದ್ರೆ ಏನು TC ಬರ್ತಾರೆ ಎಲ್ಲ ಅಧಿಕಾರಿಗಳು ಸೊ ಅವರಿಂದ ಪಡೆತಕ್ಕಂಥ ಡಾಕ್ಯುಮೆಂಟ್ ಇದೆ. ಸೊ ಅದು ಥರ್ಡ್ ಜೆಂಡರ್ ಅಭ್ಯರ್ಥಿಗಳು ಪಡಿತಕ್ಕಂಥದ್ದಾಗಿರ್ಬೋದು. ಇನ್ನು ಮುಖ್ಯವಾದ ಮಾಹಿತಿಗಳು ಸ್ನೇಹಿತರೆ ಸೊ ಎಲ್ಲಾ ಡಾಕ್ಯುಮೆಂಟ್ಗಳು SSLC ಅಂಕಪಟ್ಟಿಯಲ್ಲಿ ಏನ್ ನಮೂದನೆ ಆಗಿರ್ತದೆ ಸೊ ಆ ರೀತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ತಾವು ತೆಗೆದುಕೊಳ್ಳಿ. ಎಕ್ಸಾಂಪಲ್ XYZ ಅಂತ ಏನಿದೆ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ದಲ್ಲಿ ಇದೆ ಅಂತಂದ್ರೆ ಸೊ ಉಳಿದೆಲ್ಲ ಇದರಲ್ಲೂ ಕೂಡ ಎಕ್ಸಾಂಪಲ್ ಆಧಾರ್ ಕಾರ್ಡ್ ದಲ್ಲಿ ಆಗಿರ್ಬೋದು, ಪ್ಯಾನ್ ಕಾರ್ಡ್ ದಲ್ಲಿ ಆಗಿರ್ಬೋದು ಅಥವಾ ಕಾಸ್ಟ್ ಸರ್ಟಿಫಿಕೇಟ್ ದಲ್ಲಿ ಆಗಿರ್ಬೋದು, ಇನ್ನಿರ್ತಕ್ಕಂಥ ಗ್ರಾಮೀಣ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮದಲ್ಲಿ ಇಲ್ಲೆಲ್ಲವೂ ಕೂಡ ಏನ್ ಮಾಡಿರ್ತಂದ್ರೆ ಸೊ ಅದೇ ರೀತಿಯಾಗಿರ್ತಕ್ಕಂಥ ನೇಮನ್ ಇರ್ತಕ್ಕಂಥ ಸರ್ಟಿಫಿಕೇಟ್ ಗಳನ್ನ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ದು ಏನಾದ್ರು ವೇರಿಯೇಷನ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾಗ್ತದೆ ಸೊ ಕೋರ್ಟ್ ಅಪ್ಡೇಟ್ ಗಳನ್ನ ಮಾಡಿಸ್ಬೇಕಾಗುತ್ತೆ. ನಂತರ ಸಿಂಧುತ್ವದಲ್ಲಿ ಪ್ರಾಬ್ಲಮ್ಗಳು ಆಗುತ್ತವೆ. ಸೊ ಅದಕ್ಕಾಗಿ ಅಕಸ್ಮಾತ್ ನಿಮ್ದು ಏನಾದ್ರು ಏನಪ್ಪಾ SSLC ಅಂಕಪಟ್ಟಿ ಇಲ್ಲದಂತೆ ಏನಾದ್ರು ಆಧಾರ್ ಕಾರ್ಡ್ ದಲ್ಲಿ ಏನಾದ್ರು ಬದಲಾವಣೆಗಳಿದ್ರೆ ದಯವಿಟ್ಟು ಏನ್ ಆಧಾರ್ ಕಾರ್ಡ್ ಏನಿದೆಲ್ಲ ಸೊ ಅದನ್ನ SSLC ಅಂಕಪಟ್ಟಿಯಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆಯಲ್ಲ ಸೊ ಆ ರೀತಿಯಾಗಿರ್ತಕ್ಕಂಥ ಹೆಸರನ್ನು ತಾವುಗಳು ಪಡೆದಿಟ್ಕೊಳ್ಳಿ. ಕಾಸ್ಟ್ ಸರ್ಟಿಫಿಕೇಟ್ ದಲ್ಲೂ ಕೂಡ ಅಷ್ಟೇ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ದಲ್ಲಿ ಏನ್ ಹೆಸರಿದೆ ಸೊ ಅದನ್ನ ಕೂಡ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಬರೋ
ನಿಮಗೆ. ಉಳಿಕೆದು ಎಲ್ಲವೂ ಕೂಡ ಏನು SSLC ಮಾರ್ಕ್ಸ್ ಕಾರ್ಡ್ದಲ್ಲಿ ಏನಿರೋದಲ್ಲ ಸೊ ಅದನ್ನ ಬರುವ ಹಾಗೆ ಇಟ್ಕೊಳ್ಳಿ. ಹಾಗೆ PUC ಅಂತ ಕೇಳ್ಬೋದು ಸರ್ ಸ್ನೇಹಿತರೆ. PUC ಅಲ್ಲಿ ಏನಾಗುತ್ತೆ ಅಂದ್ರೆ ವೇರಿಯೇಷನ್ ಆಗುತ್ತೆ, ಮತ್ತೆ ಡಿಗ್ರಿಯಲ್ಲೂ ಕೂಡ ಸೇಮ್ ಬರುತ್ತೆ, ಏನು SSLC ಇದೆಯಲ್ಲ ಸೊ ಅದೇ ಬರುತ್ತೆ. ಡಿಗ್ರಿಯಲ್ಲಿ ಏನಂತಂದ್ರೆ ತಂದೆ ನಿಮ್ಮ ಹೆಸರು ಮತ್ತೆ ವಿಳಾಸ ಅಷ್ಟು ಕೊಟ್ಟಿರ್ತಾರೆ, ತಂದೆ ಹೆಸರು ಮತ್ತೆ ತಾಯಿ ಹೆಸರು ಕೆಳಗಡೆ ಬಂದಿರ್ತದೆ. ಸೊ ಅದಕ್ಕಾಗಿ ಏನ್ ಮಾಡಿ ಅಂತಂದ್ರೆ PUC ಏನಿಲ್ಲ, ಬಟ್ SSLC ಏನಿದೆ ಸೊ ಅದರ ಅಂಕಪಟ್ಟಿಯ ಏನು ಒರಿಜಿನಲ್ ಬರುತ್ತಲ್ಲ ಸೊ ಅದೇ ರೀತಿಯಾಗಿರ್ತಕ್ಕಂಥ ಹೆಸರನ್ನ ಉಳಿಕಿದ ಆಧಾರ್ ಕಾರ್ಡ್ ಆಗಿರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಗ್ರಾಮೀಣ ಮಾಧವ ಅಲ್ಲಿ ಬರುವಂತ ಇಟ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ಡೇಟ್ ಸ್ನೇಹಿತರೆ. ಏನು ಕಾಸ್ಟ್ ಆಗಿರ್ಬೋದು, ಗ್ರಾಮೀಣ ಮಧ್ಯಮ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಉಳಿಕಿದ ಎಲ್ಲ ಏನ್ ಸರ್ಟಿಫಿಕೇಟ್ಗಳನ್ನ ತೆಗಿಸ್ತೀರಿ ಅಲ್ಲಿ ಏನ್ ಮೆನ್ಷನ್ ಮಾಡ್ತಿರ್ತದಲ್ಲ ಆ ಡೇಟೇ ಫೈನಲ್ ಆಗಿರ್ತದ. ಸರ್ ಈ ಡೇಟ್ಗೆ ನಾನು ಆ ಒಂದು ಸರ್ಟಿಫಿಕೇಟ್ ತೆಗೆಸಿದ್ದೆ, ಅದೊಂದು ನಂದೇ ನೆಕ್ಸ್ಟ್ ನೇಮಕಾತಿ ಆಗಬೇಕಾದ್ರೆ ಸೊ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕಳೆದೋಯ್ತು ಅಂದ್ರೆ ನಡೆಯಂಗಿಲ್ಲ. ಸೊ ದಯವಿಟ್ಟು ಏನು ಆ ಡೇಟ್ ಇದೆ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ, ಎಕ್ಸಾಂಪಲ್ 1/1/27 ಅಥವಾ 26 ಈ ರೀತಿ ಇರತಕ್ಕಂಥ ಏನು ಡೇಟ್ಗಳಿರ್ತವೆ ಸೊ ಅವುಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸೊ ಅದೇ ಡೇಟನ್ನು ನೀವು ಏನು ಅಪ್ಲಿಕೇಶನ್ ಕರಿತಾರಲ್ಲ ಸೊ ಆ ಒಂದು ಅಪ್ಲಿಕೇಶನ್ ಸಮಯದಲ್ಲಿ ನೀವು ಆ ಡೇಟನ್ನೇ ಮೆನ್ಷನ್ ಮಾಡಬೇಕಾಗಿರ್ತದೆ. ಏನು ಒರಿಜಿನಲ್ ಡೇಟ್ ಇದೆ ಸೊ ಅದನ್ನೇ ಮೆನ್ಷನ್ ಮಾಡಿ. ಉಳಿಕಿದ ಯಾವುದೇ ಡೇಟ್ಗಳನ್ನ ಅಥವಾ ಹಿಂದಿರ್ತಕ್ಕಂಥ ಡೇಟ್ಗಳನ್ನ ದಯವಿಟ್ಟು ಮೆನ್ಷನ್ ಮಾಡ್ಕೋಬೇಡಿ. ಇದೇನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸಿಂಧುತ್ವ ಟೈಮ್ದಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರ್ತದ್ದು. ಸೊ ದಯವಿಟ್ಟು ಅದಕ್ಕಾಗಿ ಏನು ನಾನಿರ್ತದ್ರಿ ಸೊ ಏನ್ ಡೇಟ್ಗಳಿರ್ತವೆ ಸೊ ಅವುಗಳನ್ನ ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ತುಂಬುವಂತ ಸಮಯದಲ್ಲಿ ನೀಡಿ. ಹಾಗೆ ಈ ಒಂದು ಏನ್ ಡಾಕ್ಯುಮೆಂಟ್ಸ್ ಬರ್ತವೆ ಬಿಫೋರ್ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ನೀವು ಏನು ಮಾಡಿ ಅಂತಂದ್ರೆ ಇವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆಸಿ ಇಟ್ಕೊಂಡ್ಬಿಡಿ. ತದನಂತರದಲ್ಲಿ ನಿಮಗೆ ನೇಮಕಾತಿ ಪ್ರಾರಂಭ ಆಗ್ತಂದ್ರೆ ಅಪ್ಲಿಕೇಶನ್ ಅರ್ಜಿ ಸಲ್ಲಿಕೆ ಆಗ್ತಂದ್ರೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಈ ದಿನಾಂಕದಿಂದ ಈ ದಿನಾಂಕದ ಒಳಗೆ ಏನ್ ಇರ್ಬೇಕಂತಂದ್ರೆ ಸೊ ಯಾವುದೇ ನೇಮಕಾತಿಯ ಏನ್ ಬರ್ತವೆ ಡಾಕ್ಯುಮೆಂಟ್ಸ್ ಬರ್ತವೆ ಸೊ ಅವುಗಳು ಅದ್ರ ಒಳಗಡೆನೆ ಇರಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಏನ್ ನೇಮಕಾತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಎಲ್ಲರೂ ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆಸಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಇದಿಷ್ಟು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳು ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಕೊಡಲಾಗುವಂತ ಪ್ರಮಾಣ ಪತ್ರ ನಮೂನೆ 2 ಹೇಗಿರುತ್ತದೆ ಸೊ ಎಲ್ಲವೂ ಕೂಡ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಅಪ್ಲಿಕೇಶನ್ ತರಿಸೋದಂದ್ರೆ ಒಂದ್ಸಲ ಹಳೆ ನೋಟಿಫಿಕೇಶನ್ ತೆಗೆದು ನೋಡಿ. ಹಳೆ ನೋಟಿಫಿಕೇಶನ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ನಮೂನೆ ಇರ್ತದೆ ಅಂತ. ಹಾಗೆ ನೇರೆಸ್ಟ್ ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು ಮತ್ತೆ ಈ ಗ್ರಾಮ ಪಂಚಾಯತಿ ಇದರಲ್ಲಿ ಎಲ್ಲ ಕೂಡ ಈ ಒಂದು ಸರ್ಟಿಫಿಕೇಟ್ಗಳು ನಿಮ್ಗೆ ಸಿಗ್ತಾ ಇರ್ತದೆ. ಅದಕ್ಕಾಗಿ ಅವುಗಳನ್ನ ನೋಡಿಕೊಂಡು ಕ್ಲಿಯರ್ ಆಗಿ ಹೆಸರನ್ನು ತೆಗೆದುಕೊಂಡು ಸಹಿಯನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಇದಿಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋ ಇರ್ತದೆ ಸ್ನೇಹಿತರೆ. ಈಗಾಗಲೇ ಸ್ಪರ್ಧಾ ಕಾಲಗ್ನಿ ಆ್ಯಪ್ ಕೂಡ ಪ್ಲೇಸ್ಟೋರ್ ಅಲ್ಲಿ ಲಭ್ಯ ಇದೆ. ಸೊ ನಿಮಗೆ ಇಲ್ಲಿ ಕನ್ನಡ NCERT ಕನ್ನಡ ಮಾಧ್ಯಮ ಆಗಿರೋದು ಮಿಷನ್ 3 ಶಕ್ತಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಬ್ಯಾಚ್ ಕೂಡ ಪ್ರಾರಂಭವಾಗಿದೆ. ಯಾರು ಇಷ್ಟ ಇರುವವರು ಆ ಒಂದು ಬ್ಯಾಚ್ ನ ಸೇರ್ಕೋಬಹುದು. ಹಾಗೆ ಸ್ಪರ್ಧಾ ಕಾಲಗ್ನಿ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ಯೂಟ್ಯೂಬ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಎಲ್ಲಿ ಟಚ್ ಅಲ್ಲಿ ಇರಬೇಕು ಅನಿಸುತ್ತೆ ಅಲ್ಲಿ ಟಚ್ ಅಲ್ಲಿ ಇರಿ ಅಂತ ಹೇಳ್ತಾ ಸ್ನೇಹಿತರೆ. ಇದಿಷ್ಟು ಏನಪ್ಪಾ ಅಂದ್ರೆ PSI ಮತ್ತು PC ಗೆ ಸಂಬಂಧಪಟ್ಟಂತೆ ಏನು ಡಾಕ್ಯುಮೆಂಟ್ಸ್ ಬರ್ತವೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಆಗಿದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ವೀಕ್ಷಿಸತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.